ಸೊ ನಾವು ಹಾಕುವಂತಹ ಬೆಡ್ಶೀಟ್ ಏನಿದೆ, ಬೆಡ್ಶೀಟ್ ಪ್ಲಸ್ ಬೆಡ್ ಸ್ಪ್ರೆಡ್, ಆ ಬಣ್ಣ ಕೂಡ ನಮ್ಮ ಲೈಫಿಗೆ ಎಷ್ಟು ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುತ್ತೆ ಅನ್ನುವಂಥ ಮಾತು ಅಷ್ಟೇ ಅಲ್ಲ, ಮನೆಯ ಗೋಡೆ ಬಣ್ಣನೂ ಇಂಥದ್ದೇ ಇರಬೇಕು, ಯಾವ ರಾಶಿಗೆ ಯಾವ ಬಣ್ಣ ತುಂಬ ಒಳಿತು, ಯಾವ ರಾಶಿಯವರು ಯಾವ ಬಣ್ಣವನ್ನು ಜಾಸ್ತಿ ಉಪಯೋಗಿಸಿದ್ರೆ ಸೊ ಪಾಸಿಟಿವಿಟಿ ಹೆಚ್ಚಾಗುತ್ತೆ, ಆ ಕುರಿತಾಗಿ ಮಾತನ್ನು ಮುಂದುವರಿಸ್ತೇವೆ. ಸೊ ಗುರುಗಳೇ, ಬಣ್ಣದ ಬಗ್ಗೆ ಮಾತಾಡ್ತಿದ್ರಿ, ನೀವು ಹೇಳಿದ್ರಿ ಬೆಡ್ಶೀಟ್ ಬಣ್ಣನೂ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ, ಅಥವಾ ನಾವು ಮಲಗಬೇಕಾದ್ರೆ ಯಾವ ಬಣ್ಣದ ಬಟ್ಟೆ ಹಾಕ್ತೀವಿ ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಏನು ಹೇಳ್ತೀರಿ? ಮೊದಲಿಗೆ ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸದ್ಧರ್ಮತಾಯ ತಾಂ ಕಲ್ಪವೃಕ್ಷ ತಾಂ ಕಾಮಧೇನೆ ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತತೆ. ಹರಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ಸಾಕಷ್ಟು ಜನ, ತುಂಬ ಜನ ಲೈಕ್ ಮಾಡೋರು, ತುಂಬ ಜನ ನೀವು ಫೇಸ್ಬುಕ್ಕಲ್ಲೂ ಕೂಡ ಕಮೆಂಟ್ಸ್ ಮಾಡ್ಬೋದು. ಕಮೆಂಟ್ಸ್ ಮಾಡೋರು ಕೂಡ ನಾವು ಉತ್ತರ ಕೊಡ್ತೀವಿ. ಎಲ್ಲರೂ ನಿಮ್ಮ ಡೇಟ್ ಆಫ್ ಬರ್ತನ್ನ ಬರೆದು ಹಾಕ್ಬೋದು. ತುಂಬ ಜನಕ್ಕೆ ಫೇಸ್ಬುಕ್ಕಲ್ಲೂ ಕೂಡ ಕಮೆಂಟ್ಸ್ ಹಾಕ್ಬೋದು. ನಾವು ನೋಡಿ ಫೇಸ್ಬುಕ್ ನೋಡ್ತಾ ಇದ್ದೀವಿ. 100% ಗ್ಯಾರಂಟಿ ಟಿ ವಿ ಫೇಸ್ಬುಕ್ ಲೈವ್ನ ನಾವು ಕೂಡ ನೋಡ್ತಾಯಿದ್ದೀವಿ, ನಿಮ್ಮ ಜೊತೆ ಮಾತನಾಡ್ತಾಯಿದ್ದೀವಿ. ನೀವು ನಮ್ಮನ್ನು ನೋಡೋಕ್ಕೆ ಬಂದಿದ್ದೀರ, ನಾವು ನಿಮ್ಮನ್ನು ನೋಡೋಕ್ಕೆ ಬಂದಿದ್ದೀವಿ. ನಿಮ್ಮನ್ನಲ್ಲಿ ನೀವು ಹೆಂಗೆ ಮಲಗ್ತಿರೋ, ನಮ್ಮಲ್ಲಿ ಹೆಂಗೆ ಮಲಗ್ತೀರೋ, ಎರಡನ್ನೂ ಕೂಡ ಸೇರಿ ಮಾತಾಡೋಣ. 100% ಫೇಸ್ಬುಕ್ಕಲ್ಲಿ ನೀವು ಕೂಡ ಕಮೆಂಟ್ಸ್ ಮಾಡ್ಬೋದು. ಗ್ಯಾರಂಟಿ ಟಿ ವಿ ಲೈವ್ ನೋಡ್ತಿರೋರು ಎಲ್ಲರೂ ಕೂಡ, ನೀವು ಲಂಡನ್ಲಿದ್ದೀರೋ, ದುಬೈಲಿದ್ದೀರೋ, ಮೈಸೂರಲ್ಲಿದ್ದೀರೋ, ಚನ್ನಪಟ್ಟಣದಲ್ಲಿದ್ದೀರೋ, ಬಾತ್ರೂಮಲ್ಲಿದ್ದೀರೋ, ಬೆಡ್ರೂಮಲ್ಲಿದ್ದೀರೋ, ದೇವ್ರ ಮೇಲಿದ್ದೀರೋ, ಕಾರಲ್ಲಿ ಹೋಗ್ತಿದ್ದೀರೋ, ಎಲ್ಲರೂ ಹೋಗ್ತಾರೆ. ಕಮೆಂಟ್ಸ್ ಮಾಡಿ ನಿಮ್ಮ ಬಗ್ಗೆ, ನಿಮ್ಮ ರೂಮಿಗೆ ಯಾವ ಬೆಡ್ಶೀಟ್ ಹಚ್ಚಿಗೆ ಮಂಕೇಬೇಕು ಅದ್ರ ಬಗ್ಗೆ ಹೇಳ್ತೀವಿ. ಬೆಡ್ಶೀಟ್ ಕಲರ್ಸೇ ಗ್ರಹನೇ ನಂಬರ್ಸ್ ಮೇಡಮ್ರೆ. ಕಲರ್ ಬಂದು ದೇವರೇನೆ, ಯಾರಿಗೂ ಗೊತ್ತಿಲ್ಲ. ನೀವು ಹಾಕಿರೋ ಕಲರ್ಸು, ನಾನು ಹಾಕಿರೋ ಕಲರ್ಸು ಕೂಡ ನಾವು ಮೈ ಮೇಲೆ ದೇವ್ರನ್ನೇ ಹಾಕೊಂಡಿರ್ತೀವಿ. ಅಂದರೆ ದೇವ್ರು ಅಂತಕ್ಕಾಗಲ್ಲ, ಗ್ರಹ ಅಂತ ನಾನು ಹೇಳ್ತೀನಿ. ನಾನು ದೇವ್ರ ಬಗ್ಗೆ ಭಾಳ ಕಮ್ಮಿ ಒಲವು ನನಗೆ. ದೇವ್ರ ಬಗ್ಗೆ ನಾನು ಅಷ್ಟು ಒಲವಿರಲ್ಲ. ಎಲ್ಲ ಗ್ರಹಗಳನ್ನು ಶಿವಾಲಯ ನನ್ನ ಗ್ರಹನೇ ಹೇಳ್ತಿದ್ದೀನಿ. ಹಾಗೆ ಕಾಸ್ಟ್ಯೂಮ್ಸ್ ಬಗ್ಗೆನೇ ಸಾಕಷ್ಟು ಮಾತನಾಡ್ತೀನಿ. ಎಲ್ಲರೂ ಕೂಡ ಕಮೆಂಟ್ಸ್ ಹಾಕಿ. ಮೊದಲಿಗೆ ಮೇಷರಾಶಿ ಹೇಳ್ಬಿಡೋಣ. ಹಾಂ, ಮೇಷರಾಶಿಗೆ ಯಾವ ಬಣ್ಣ ತುಂಬ ಪಾಸಿಟಿವ್ ಎನರ್ಜಿನ ತಂದು ಕೊಡುತ್ತೆ, ಸೊ ಯಾವ ಬಣ್ಣ ಹಾಕಿದ್ರೆ ಬಹಳಷ್ಟು ಒಳಿತು? ಮೇಷರಾಶಿ ಅನ್ನೋದು ಒಂದು ಕುಜನ ರಾಶಿ. ಕುಜ ಗ್ರಹ ಭಾಳ ಪವರ್ಫುಲ್ ಆಗಿರ್ತಾನೆ. ಮೇಷರಾಶಿಗೆ ಕುಜ ಅದ್ಭುತವಾದ ಗ್ರಹ. ಮೇಷರಾಶಿಲಿ ಸೂರ್ಯ ಗ್ರಹ ಉಚ್ಚ ಸ್ಥಾನವನ್ನು ಅಂತಾನೆ. ಯಾಕಂದರೆ ಮೇಷರಾಶಿಗೆ ಸೂರ್ಯ ಬಂದು ಸಿಕ್ಕಾಪಟ್ಟೆ ರಾಜಯೋಗದ ಫಲವನ್ನು ಕೊಡ್ತಾನೆ. ಆದರೆ ಮೇಷರಾಶಿಗೆ ಶನಿ ಲಾಭಕರವಾದ ಮನೆಯೇ ಆಗಿರ್ತಾನೆ. ಶನಿ ಬಂದು ಲಾಭ ಅಂದರೆ ಲಾಭದ ಮನೆ. ಆದರೂ ಶನಿ ನೀಚವನ್ನು ಮೇಷರಾಶಿಯಲ್ಲಿ ಹೋಗ್ತಾನೆ. ಈ ಒಂದು ಮೇಷರಾಶಿಲಿ ಹುಡ್ತಂಥವ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೇಷರಾಶಿಲಿ ಹುಡ್ತಂಥವ್ರು ನೀವು ಮಲಗಬೇಕಾದ್ರೆ ಬೆಳಗ್ಗೆ ಯಾವ್ಯಾವ ಥರನೋ ಡಿಸೈನ್ ಎಲ್ಲ ಪ್ರಪಂಚದಲ್ಲಿ ಹಾಕಿ ಹೋಗ್ತಾರೆ. 100% ಇಷ್ಟ ಬಂದಂಗೆ ಹಾಕಿ ಹೋಗ್ತಾರೆ. ಆದರೆ ಒಂದು 8 hours 6 hours 10 hours ಮಲಗಬೇಕಾದ್ರೆ 100% ಮೇಷರಾಶಿ ರೂಮು ನಿಮಗೆ ದುಡ್ಡಿದೆ ಅಂತೇಳಿ ದಯವಿಟ್ಟು ವೈಟ್ ಕಲರ್ ಬೆಡ್ಶೀಟನ್ನ, ವೈಟ್ ಕಲರ್ ಹಾಸಿಗೆನ, ವೈಟ್ ಕಲರ್ ರೂಮನ್ನು ಮಾಡ್ಕೊಂಡ್ರೆ ನಿಮಗೆ ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆ ಬರುತ್ತೆ. ಮತ್ತು ನೀವಿಬ್ಬರು ಗಂಡ ಹೆಂಡ್ತಿ ಮಲಗ್ತಾ ಇರಕ್ಕಲ್ಲ. ನಿಮ್ಮ ಮನೆ ಬಂದು ಬಿಗ್ನೆಸ್ ಮನೆ ಆಗಿರ್ತದೆ. ಹೆಂಡ್ತಿ ತಳಗಡೆ ಫ್ಲೋರ್ ಇರ್ತದೆ, ಗಂಡ ಮೇಗಡೆ ಫ್ಲೋರ್ ಇರ್ತಾನೆ. 100% ಭಾಳ ಬರೆದಿರ್ಕೊಳ್ಳಿ. ಇದೆಲ್ಲ ನಿಮ್ಮ ಲೈಫಲ್ಲಿ ತುಂಬ ಡಿಸ್ಟರ್ಬ್ ಆಗುತ್ತೆ. ಅತಿ ಹೆಚ್ಚು ವೈಟು ಬೆಡ್ರೂಮ್ ಮನೆ ಎಷ್ಟು ಬೇಕಷ್ಟಿದ್ರೆ ಒಳ್ಳೆಯದು. ಓವರ್ ವರ್ಷ ಪೂರ್ತಿ ಇರಬಾರ್ದು. ಮೇಷರಾಶಿಗೆ ಸಿಕ್ಕಾಬಟ್ಟೆ ಅದೃಷ್ಟ ಕೊಡೋ ರಾಶಿ ಬಂದು ಬಣ್ಣ ಬಂದು ಇದನ್ನು ನೈಟು ನೀವು ಮಲಗಬೇಕಾರಕ್ಕೆ ಮಲ್ಕೋಬೇಕು. ನೀವು ಬೇಕಾದ್ರೆ ಫೋಟೋಗಳೆಲ್ಲ ನೋಡಿ, ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರೂ ಕೂಡ ಮಲಗಬೇಕಾದ್ರೆ ಇಲ್ಲ ಮಿಲನ ಮಾಡಬೇಕಾದ್ರೆ ಇಲ್ವಾ ನೀವು ಆರಾಮ ಸಂತೋಷ ಮಲಗಬೇಕಾದ್ರೆ ಗಂಡ ಹೆಂಡತಿ ಮಕ್ಕಳು ಒಂದು ಪ್ರೇಯರ್ ಮಾಡ್ದಂಗೆ ಇರ್ತದೆ. ಈ 3 ಜನನೂ ಕೂಡ ನೀವು ಮನೇಲಿ ಬೆಡ್ಶೀಟನ್ನು ಯಾವ ಥರದ್ದು ಯೂಸ್ ಮಾಡಬೇಕು. ನೀವು ತುಂಬ ಸಾಕಷ್ಟು ಕಡು ಬಡವರಾಗಿದ್ದೀರ, ನಿಮ್ಗೆ ಯಾವ ಸರ್ಕಾರನೂ ಸಪೋರ್ಟ್ ಮಾಡ್ತಾಯಿಲ್ಲ, ನಿಮಗೆ ನೀವು ಸಪೋರ್ಟ್ ಮಾಡೋಕ್ಕಾಗ ಯಾವ ಗ್ರಹಗಳು ಸಪೋರ್ಟ್ ಮಾಡೋದು. ಈ ಗ್ರಹಗಳು ನನ್ನನ್ನು ಜನ್ಮವನ್ನು ಈ ಭೂಮಿ ಕೊಟ್ಟಿದ್ದಾರೆ. ಆರ್ಯವರ್ಧನ್ ಹೋಗು ಜನಗಳನ್ನ ಬದಲಾವಣೆ ಮಾಡ್ಕೇವ ಅಂತ. ನಾನು 2025ರಲ್ಲಿ ಇಂತಿಂಥ ಡೇಟ್ ಹಿಂಗಾಗುತ್ತೆ ಅಂತ ಸಾಕಷ್ಟು ಹೇಳಿದೆ. ನಮ್ಮನ್ನು ಕೇಳಿ ಬದುಕಿಂದಿರೋರು ಇದ್ದಾರೆ, ನಮ್ಮನ್ನು ಕೇಳದಲ್ಲೇ ದುರಾಂಕದಲ್ಲಿ ಹಾಳಾಗೋರು ಇದ್ದಾರೆ. ನಮಗೆರಡಕ್ಕೂ ಸಮವೇನಿಲ್ಲ. 100% ನನ್ನ ಸಬ್ಜೆಕ್ಟನ್ನು ನೀವೆಲ್ಲರೂ ಕರೆಕ್ಟಾಗಿ ಫಾಲೋ ಮಾಡಿ ನೀವು 100% ಚೆನ್ನಾಗಿರ್ತೀರ. ಬಿಡ್ದಲ್ಲೇ ಇದನ್ನು 3 ತಿಂಗಳು ಪ್ಯಾಕೇಜಾಗಿ ಮಾಡಿ 100% ನೀವು ನೋಡಿ ಸಕ್ಕತ್ ರಿಸಲ್ಟ್ ಕೊಡುತ್ತೆ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು ಪ್ರಾಮಿಸ್ ಮಾಡ್ತೀನಿ, ನೀವು ನನಗೆ ಪ್ರಾಮಿಸ್ ಮಾಡಿ. 100% ನನಗಿರೋ ನಂಬಿಕೆ ಅದು ಸಬ್ಜೆಕ್ಟ್ ಮೇಲೆ. ನಾನು ಎಲ್ಲವನ್ನೂ ಚೆಕ್ ಮಾಡ್ತೀನಿ. ನಾನು ಇಂಥದ್ದು ಮಾಡಲ್ಲ ಅಂತ ನಾನು ಹೇಳಲ್ಲ. 100% ನನಗೆ ಕೆಟ್ಟದನ್ನು ನೋಡ್ತೀನಿ, ಒಳ್ಳೇದು ನೋಡ್ತೀನಿ. ಅದು ನನಗೆಲ್ಲ ಸಾಕಾಗಿದ್ದೀನಿ, ಬರೀ ಒಳ್ಳೇದನ್ನ ನೋಡ್ಕೊ ಹೋಗ್ತೀನಿ. ಈ ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಮದುವೆ ಆಗ್ತಾಯಿಲ್ಲ, ಜಾಬ್ ಸಿಗ್ತಾಯಿಲ್ಲ, ಸಾಲ ಜಾಸ್ತಿ ಆಗ್ತೈತೆ, ಮನೇಲಿ ಎಲ್ಲ ಇದೆ, ನೆಮ್ಮದಿ ಬೇಕು. ಇವರು ಕೂಡ ಈ ಕಲರ್ನ ಯೂಸ್ ಮಾಡಿ ಮೇಷರಾಶಿಯರು ತುಂಬ ಲಕ್ ಬರ್ತದೆ. ಮೊದಲಿಗೆ ಮೇಷರಾಶಿಯರಿಗೆ ಸಿಕ್ಕಾಪಟ್ಟೆ ಎನರ್ಜಿ ಕಲರ್ಸ್ ಅಂದರೆ ಬ್ಲೂ ಕಲರ್ಸು ನಂಬರ್ 1 ಬ್ಲೂ. ನೀವು ಅತಿ ಹೆಚ್ಚು ಬ್ಲೂ ಕಲರ್ನ
ಡೈಲಿ ಚಪ್ಪಳಿಯಿಂದ ಹಿಡಿದು ಪ್ಯಾಂಟಿಂದ ಹಿಡಿದು ನಿಮ್ಮ ಅಂಡರ್ವೇರಿಂದ ಹಿಡಿದು ಶರ್ಟಿಂದ ಹಿಡಿದು ಟೀ ಶರ್ಟಿಂದ ಹಿಡಿದು ಖಂಡಿತಲ್ಲೂ ಕೂಡ ಇದನ್ನೇ ಯೂಸ್ ಮಾಡಿ ನೋಡಿ. ಬ್ಲೂ ಕಲರ್ ಬೆಡ್ಶೀಟು, ಬ್ಲೂ ಕಲರ್ ಬಟ್ಟೆ, ಬ್ಲೂ ಕಲರ್ ರೂಮನ್ನ ಮಾಡ್ಕೊಳ್ಳಿ. ಇದನ್ನು ಯಾರೂ ಮಾಡಿಲ್ಲ. ಮಿನಿಮಮ್ ಅಮ್ಮಮ್ಮ ಅಂದರೆ ಇನ್ನು 35,000 ರೂಪಾಯಿ ಖರ್ಚಾಗುತ್ತೆ ದುಡ್ಡಿರೋರಿಗೆ. ದುಡ್ಡು ಇಲ್ದೋದ್ರಿಗೆ ಕಷ್ಟ ಆಗ್ಬೋದು. ನಿಮಗೂ ಕೂಡ 500 ರೂಪಾಯಿ ಬೆಡ್ಶೀಟ್ ಹಿಡಿದು 5 ಲಕ್ಷ ರೂಪಾಯಿವರೆಗೂ ಬೆಡ್ಶೀಟ್ ಇದ್ದಾವೆ 100%. ಮಿನಿಮಮ್ 35,000 ರೂಪಾಯಿ ಬೆಡ್ಶೀಟು ಕೂಡ ಇದ್ದಾವೆ. ಈ ಬ್ಲೂ ಕಲರು ನಿಮ್ಗೆ ಅಷ್ಟ ಐಶ್ವರ್ಯನೂ ಕೂಡ ಈ ಒಂದು ಮೇಷರಾಶಿ ಫಸ್ಟ್ ಪ್ರಿಫರೆನ್ಸ್ ಕೊಡುತ್ತೆ. ದಯವಿಟ್ಟು ಯಾರಿಗೆ ಮದುವೆ ಆಗ್ತಾಯಿಲ್ಲ, ನಿಮ್ಮ ಮಕ್ಕಳಿಗೆ ಮದುವೆ ಆಗ್ತಾಯಿಲ್ಲ, ದಯವಿಟ್ಟು ಈ ಕಲರ್ನ ಯೂಸ್ ಮಾಡಿ. ಖಂಡಿತಲೂ ಮದುವೆ ಆಗುತ್ತೆ. ಯಾರಿಗೆ ಗಂಡ ಹೆಂಡತಿ ಜಗಳ ಆಗ್ತೈತೆ, ನಿಮ್ಮ ಕ್ರಾಶ್ ಆಗ್ತೈತೆ, ಈ ಕಲರ್ನ ಯೂಸ್ ಮಾಡಿ. ಖಂಡಿತಲ್ಲೂ ಕೂಡ ಬಂದು ಗಂಡ ಇಲ್ಲ ಹೆಂಡ್ತಿ ಹಗ್ ಮಾಡಿ ಕಿಸ್ ಮಾಡ್ತಾರೆ 100%. ಪಕ್ಕದ ಮನೆ ಕೇಳ್ಬೇಕು ಕಿಸ್ ಕೊಡೋದು, ಹಂಗೆ ಕೇಳುತ್ತೆ 100%. ನಾನು ಭರವಸೆ ಕೊಡ್ತೀನಿ 100%. ಈ ಥರ ಎಲ್ಲ ನಾನು ಪ್ರಯೋಗ ಮಾಡಿದ್ದೀನಿ, ಓಪನ್ನಾಗಿ ಮಾತಾಡ್ತಿರ್ತೀನಿ 100%. ತುಂಬ ಸರಿ ಗಂಡ ಹೆಂಡ್ತಿ ಡೈವರ್ಸ್ ಆದವ್ರಿಗೆ ತೊಂದರೆ ಆದವ್ರಿಗೆ ಇಂಥ ಕಲರ್ ಅವ್ರು ಭಾಳ ಬುದ್ಧಿವಂತ, ನಮ್ಮಲ್ಲಿ ನೀರು ನಮ್ಮಲ್ಲೂ ನಾವಿರು, ಜಗಳಾಡೋದು ಬೇಡ, ಚೆನ್ನಾಗಿರುತ್ತಲ್ಲ. ಬ್ಲೂ ಕಲರ್ ಬೆಡ್ಶೀಟು. ನಿಮ್ಮ ಮನೆಯಲ್ಲಿ ಅಧಿಕಾರವನ್ನು ಹಿಡಿಬೇಕು, ಸಕ್ಸಸ್ ನೋಡಬೇಕು, ನಿಮ್ಮ ಮನೇಲಿ ಗೌರ್ಮೆಂಟ್ ಕೆಲಸ ಸಿಗಬೇಕು, ಒಳ್ಳೆ ಜಾಬ್ ಬೇಕು, ಅದ್ಭುತವಾದ ಆರೆಂಜ್ ಕಲರ್ನ ಯೂಸ್ ಮಾಡಿ. ಬೆಡ್ಶೀಟನ್ನು ಆರೆಂಜ್ ವೆರಿ ಸಕ್ಸಸ್ಸನ್ನು ಕೊಡುತ್ತೆ, ತುಂಬ ಬ್ಯೂಟಿಫುಲ್ ಸಕ್ಸಸ್ಸನ್ನು ಕೊಡುತ್ತೆ. ಏನಕ್ಕೆ ಅಂದರೆ ಆರೆಂಜ್ಗೆ ಇರೋ ಒಂದು ವೈಬ್ರೇಷನ್. ಆರೆಂಜ್ ಒಂದು ತುಂಬ ಮೇಷರಾಶಿಗೆ ಸಪೋರ್ಟ್ ಮಾಡ್ತೀವಿ. ನೀವು ಹೆಣ್ಮಕ್ಳು ಗಂಡು ಮಕ್ಕಳು ಬಟ್ಟೆ ಹಾಕಿ ಮಲಗಿರೋ ಫೋಟೋಗಳು ಹಾಕಿರ್ತಾರೆ, ಬರೀ ಹಾಸಿಗೆ ಫೋಟೋ ಹಾಕಿದ್ರೆ ದಯವಿಟ್ಟು ಹೆಣ್ಮಕ್ಳು ಗಂಡು ಮಕ್ಕಳು ನಂದು ವೀಡಿಯೋ ನೋಡ್ತಿದ್ದಾರೆ, ಒಂಚೂರು ಹೇಳಿ ಮೇಡಮ್ ಅವರೇ, ಟೈಮ್ ಇಲ್ಲ. 100% ಕಾಸ್ಟ್ಯೂಮ್ ಹಾಕಿದ್ದು ಮಲಗೋದನ್ನು ಕೂಡ ಫೋಟೋಗಳನ್ನ ನೋಡಿದಾಗ ನಿಮ್ಗೆ ಅದು ಫೀಲಿಂಗ್ ಬರುತ್ತೆ. ಎಲ್ಲ ಪ್ರೋಗ್ರಾಮು ನಿಮಗೋಸ್ಕರ ಮಾಡ್ತೀವಿ. ನೀವು ನಮ್ಮನ್ನು ನೋಡ್ತಿದ್ರೆ ಭಾನುವಾರ, ನಾವು ನಿಮ್ಮನ್ನು ನೋಡ್ತಿದ್ವಿ 5ರಿಂದ 6, ಆದರೆ ನಾನು 6ರಿಂದ 7 ಬರ್ತೀನಿ, 5ರಿಂದ 4 ಬರ್ತೀನಿ. ಜನ ನಾನು ಎಲ್ಲ ಕಡೆ ನೋಡೋಕೆ ಇಷ್ಟಪಡ್ತಾರೆ. ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ಗುರುಗಳೆಲ್ಲ ಬ್ಲೂ ಕಲರ್ ಅಂತ ಹೇಳಿದ್ರೆ, ಬ್ಲೂ ಕಲರ್ ಅಂದ ತಕ್ಷಣ ಅದರಲ್ಲೇ ಶೇಡ್ಸ್ಗಳು ಇರುತ್ತಲ್ಲ, ಪರವಾಗಿಲ್ವಾ ಅದು? ಹೌದು. ಅಂದ್ರೆ ಸ್ಕೈ ಬ್ಲೂ ಇರುತ್ತೆ, ಡಾರ್ಕ್ ಬ್ಲೂ ಇರುತ್ತೆ, ನೆವಿ ಬ್ಲೂ, ರಾಯಲ್ ಬ್ಲೂ, ಎನಿ ಶೇಡ್ಸ್ ಸೂಪರ್ ಸಕ್ಸಸ್ ಕೊಡುತ್ತೆ. ಮೇಷರಾಶಿ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಭರಣಿ ಆಗಿರ್ಬೋದು, ಕೃತಿಕಾ ನಕ್ಷತ್ರ, ಈ 3 ನಕ್ಷತ್ರ ನೋಡ್ತಾರೋ ದಯವಿಟ್ಟು ಈ ಕಾಸ್ಟ್ಯೂಮ್ನ ಯೂಸ್ ಮಾಡಿ. ನಿಮ್ಮ ಮನೇಲಿ ದರಿದ್ರವನ್ನು ಆಚೆ ಹೋಗುತ್ತೆ. ದರಿದ್ರ ಅನ್ನೋದೇ ನಿಮ್ಮ ಮನೇಲಿ ಬರಲ್ಲ. ಸುಮ್ಮನೆ ಒಂದೊಂದು ಕಲರ್ ಯೂಸ್ ಮಾಡಬೇಡಿ. ಮೇಷರಾಶಿ ಇದನ್ನು ಯೂಸ್ ಮಾಡಿ. ಮತ್ತು ಆರೆಂಜ್ ಕಲರ್ ಮೇಡಮ್ ಅವರೇ, ಆರೆಂಜ್ ಬಂದು ತುಂಬ ಬ್ಯೂಟಿಫುಲ್. ಆರೆಂಜ್ ಕಲರ್ ಅಂತೂ ಅದ್ಭುತವಾಗಿರ್ತದೆ. ಇದನ್ನು ಯೂಸ್ ಮಾಡಿ ಸಖತ್ ಲಕ್ಕನ್ನ ತಂದುಕೊಡ್ತೀವಿ, ವೆರಿ ಲಕ್ ತಂದುಕೊಡುತ್ತೆ.